ಹಲೋ ಬೆಸ್ಟೀಸ್, ಇವತ್ತಿನ ಲಂಚ್ ಮೆನು ತಲೆಕಾಲು ಕರಿ. ಫಸ್ಟ್ ಪ್ರಾಸೆಸ್ ಎಲ್ಲ ಹೇಳ್ತೀನಿ. 2 kg ತಲೆಕಾಲು ಕರಿಗೆ ಮಸಾಲ ಎಲ್ಲ ಹೇಳ್ತೀನಿ. ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮ ಕ್ವಾಂಟಿಟಿ ತಕ್ಕಂಗೆ. 6 to 7 ಟೈಮ್ಸು ವಾಶ್ ಮಾಡಬೇಕು. ಅಲ್ಲಿ ಮುಂಚೆನೇ ಸುಟ್ಟಿ ಪೀಸಸ್ ಮಾಡಿ ಕೊಟ್ಟಿರ್ತಾರೆ. ಮಸಾಲಾಗೆ ಅರ್ಧ ಚಿಪ್ ಕೊಬ್ಬರಿ ತೊಗೊಂಡಿದ್ದೀನಿ. ಅದು ಲೋ ಫ್ಲೇಮ್ನಲ್ಲಿ 30 to 60 ಸೆಕೆಂಡ್ಸು ಸುಡಬೇಕು. ತುಂಬ ಬರ್ನ್ ಮಾಡಬಾರ್ದು, ಕಹಿ ಬರುತ್ತೆ. ಫ್ರೆಶಾಗಿ ತೆಗೆದಿರೋ ಒಣಕೊಬ್ಬರಿ ಆದರೆ 30 ಸೆಕೆಂಡ್ಸ್ ಸಾಕು. ಇದೆಲ್ಲ ನಮ್ಮ ಕರಿಗೆ ಬೇಕಾಗಿರೋ ಐಟಮ್ಸು. ಸುಟ್ಟಿರೋ ಕೊಬ್ಬರಿ ಸಣ್ಣಕ್ಕೆ ಪೀಸಸ್ ಮಾಡಿ, ಹಾಗೆ 1 ಸ್ಪೂನು ಗಸಗಸೆ ಹಾಕಿ 2 ಏಲಕ್ಕಿ ಹಾಕಿ ಪೌಡರ್ ಮಾಡಬೇಕು, ಫೈನ್ ಪೌಡರ್. ಈ ಪೌಡರು ನಾವು ಬೆರಳಿಂದ ಮುಟ್ಟಿದರೆ ಫಿಂಗರ್ಸಲ್ಲಿ ಆಯಿಲ್ ಸಿಗುತ್ತೆ. ಈ ಥರ ಆಗಿರಬೇಕು ಸುಟ್ಟಿದ ಮೇಲೆ. ನೆಕ್ಸ್ಟ್ ಒಂದು ದೊಡ್ಡ ಕುಕ್ಕರ್ನಲ್ಲಿ 1/4 ಕಪ್ ಅಷ್ಟು ಆಯಿಲ್ ಹಾಕಿ, ಮುಂಚೆನೇ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಒಂದು ಲಾರ್ಜ್ ಸೈಜ್ ಈರುಳ್ಳಿ, ಹಾಗೆ 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು, 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಬೇಕು. ಇದರಲ್ಲೇ ಒಂದು 5-6 ಕರಿಬೇವು ಎಳೆ ಹಾಕಬೇಕು. 2-3 ನಿಮಿಷ ಗೋಲ್ಡನ್ ಕಲರ್ ಫ್ರೈ ಆಗೋವರೆಗೂ ಸಾಟೆ ಮಾಡಿ. ನೆಕ್ಸ್ಟ್ ಇದು ಗೋಟ್ ಬ್ರೈನ್. ಇದು ಸಪ್ರೇಟಾಗಿ ಕ್ಲೀನ್ ಮಾಡಬೇಕು, ತುಂಬ ಡೆಲಿಕೇಟ್ ಇರುತ್ತೆ. ಹಾಗಾಗಿ ವಾಶ್ ಮಾಡಿ ಉಪ್ಪು ಖಾರ ಹಚ್ಚಿ ಸೈಡ್ ಇಡಬೇಕು. ಆನಿಯನ್ಸ್ ಎಲ್ಲ ಫ್ರೈ ಆಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಹೋದ್ಮೇಲೆ ತಲೆಕಾಲು ಕುಕ್ಕರ್ನಲ್ಲಿ ಹಾಕಿ ಈ ಆನಿಯನ್ಸ್ ಎಲ್ಲ ಮಿಕ್ಸ್ ಆಗೋವರೆಗೂ ಕಳಿಸ್ಬೇಕು. 10 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಆಗಬೇಕಿದು. ನೀರೇನು ಹಾಕಬಾರ್ದು, ಹಾಗೆ ಬಾಯ್ಲ್ ಆಗಿ ನೀರು ಅದರಿಂದನೇ ಬರುತ್ತೆ. ಮತ್ತೊಂದು 5 ನಿಮಿಷ ಲಿಡ್ ಓಪನ್ ಮಾಡಿ ಕುಕ್ ಮಾಡಬೇಕು. ಇದರಲ್ಲಿರೋ ನೀರೆಲ್ಲ ಹೋಗಿ ಆಯಿಲ್ ಬರಬೇಕು. ನೆಕ್ಸ್ಟು ಮುಂಚೆನೇ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ 3 ಲಾರ್ಜ್ ಸೈಜು ಟೊಮ್ಯಾಟೊ ಹಾಕಬೇಕು. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆ ಖಾರ ಪುಡಿ ಹಾಕಬೇಕು. ಈ ತಲೆಕಾಲು ಕರಿಗೆ ಖಾರ ಪುಡಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇದನ್ನು ಮಿಕ್ಸ್ ಮಾಡಿ ನೀರು ಹಾಕಬೇಕು. ನೀರು ಎಷ್ಟು ಹಾಕಬೇಕಂದ್ರೆ, ನಾವು ಕುಕ್ಕರಲ್ಲಿ ಇಡ್ತೀವಲ್ಲ, ಈ ತಲೆಕಾಲು ಪೀಸಸ್ ಎಲ್ಲ ಮುಳುಗೋವರೆಗೂ ಹಾಕಿದರೆ ಸಾಕು, ತುಂಬ ಏನು ಜಾಸ್ತಿ ಬೇಡ. ನಿಮಗೆ ಕರಿ ತುಂಬ ನೀರು ಥರ ಇರಬೇಕು ಅಂದರೆ ಸ್ವಲ್ಪ ಮುಳುಗೋವರೆಗೂ ನೀರು ಹಾಕಿ. ನಮಗೆ ಗ್ರೇವಿ ಥರ ಇದ್ದರೆ ಸಾಕು. 3-4 ವಿಜಿಲ್ ಆದಮೇಲೆ ಲಿಡ್ ಓಪನ್ ಮಾಡಿ. ನಾನು ಇಲ್ಲಿ 3 ವಿಜಿಲ್ ಹಾಕಿದ್ದೀನಿ, ಯಾಕಂದರೆ ಮುಂಚೆನೇ ಆಲ್ರೆಡಿ ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ತಾನೇ ಇದ್ದೀನಿ. ನಿಮಗೆ ಇಲ್ಲಿ ತೋರ್ಸೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಬೇರೆ ಪಾತ್ರೆಯಲ್ಲಿ ಹಾಕಿ ಕುಕ್ ಆಗಿರೋದು. ಇಲ್ಲಿ ಉಳಿದಿರೋ ಐಟಮ್ಸ್ ಎಲ್ಲ ಹಾಕ್ತೀನಿ. ಕುಕ್ ಆದ ನಂತರ ನಾವು ಉಪ್ಪು ಖಾರ ನೋಡಿಕೊಂಡು, ಇವಾಗ ನಾನು ಎಕ್ಸ್ಟ್ರಾ ಖಾರ ಪುಡಿ ಹಾಕಿದ್ದೀನಿ. 3 ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ 1 ಕಟ್ಟಷ್ಟು ಕೊತ್ತಂಬರಿ ಹಾಕಿ ಇದೆಲ್ಲ ಮಿಕ್ಸ್ ಮಾಡಬೇಕು. ನನಗೆ ಇದರಲ್ಲಿ ನೀರು ಜಾಸ್ತಿ ಅನ್ನಿಸ್ತಿತ್ತು, ಸೊ ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಕುಕ್ ಮಾಡ್ತಿದ್ದೀನಿ. ನೀರೆಲ್ಲ ಖಾಲಿ ಆಗಬೇಕು, ಗುಜ್ಜು ಥರ ಆಗಬೇಕು. ಮುಂಚೆನೇ ಪೌಡ್ರ್ ಮಾಡ್ಕೊಂಡಿರೋ ಕೊಬ್ಬರಿ ಪುಡಿ ಮಸಾಲ ಹಾಕಬೇಕು. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಮಸಾಲ ಎಲ್ಲ ಚೆನ್ನಾಗಿ ಆಗಬೇಕು ಕರಿಗೆಲ್ಲ. ಈ ಕುಕ್ಕಿಂಗ್ ಎಲ್ಲ 45 ಮಿನಿಟ್ಸ್ ಟು 1 hour ಪ್ರಾಸೆಸ್ ಆಗುತ್ತೆ. ಕ್ಲೀನಿಂಗ್ ಪ್ರಾಸೆಸ್ ತುಂಬ ಇರುತ್ತೆ, ತುಂಬ ಕೆಲಸ, ಬಟ್ ತುಂಬ ಟೇಸ್ಟೂ. ಫುಲ್ ಕುದೀತಾ ಇದೆ, ಹಾಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿನೂ ಬಂದಿದೆ. ಆಲ್ರೆಡಿ ಪೀಸಸ್ ಎಲ್ಲ ಕುಕ್ ಆಗಿದೆ. ಫೈನಲ್ ಪ್ರಾಸೆಸ್ಸು ಮುಂಚೆನೇ ಬ್ರೈನ್ ಎಲ್ಲ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದು ಸುಮ್ಮನೆ ಮೇಲೆ ಹಾಕಬೇಕಷ್ಟೆ. 3-4 ನಿಮಿಷ ಆದ ನಂತರ ಮಿಕ್ಸ್ ಮಾಡಿ ಮತ್ತೊಂದು 5 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಕುಕ್ ಮಾಡಿಕೊಂಡು, ನನಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಕೊತೀನಿ. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಕರಿ. ಈ ತಲೆಕಾಲು ಕರಿ ಫ್ರೆಶ್ಶಾಗಿ ಮಾಡಿರೋದಕ್ಕಿಂತ ನೆಕ್ಸ್ಟ್ ಡೇ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿ ಹೇಗೆ ಮಾಡ್ತೀರಿ ನನಗೊಂದು ಸತಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಡೆಫಿನೆಟ್ಟಾಗಿ ಒಂದು ಸತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.